ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಂಗಳೂರು ಜಲಮಂಡಳಿಯಿಂದ ಗ್ರಾಹಕರಿಗೆ ಮಹಾ ಮೋಸ ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಕಾವೇರಿ ನೀರು ಸಂಪರ್ಕಕ್ಕಾಗಿ ಅರ್ಜಿ ಸಲ್ಲಿಸಿದವರಿಗೆ ಶಾಕ್ ಎದುರಾಗಿದೆ. ಕಾವೇರಿ ನೀರು ದರ ಹೆಸರಲ್ಲಿ ಸಾವಿರಾರು ರೂಪಾಯಿ ದಂಡ ವಿಧಿಸಲಾಗಿದೆ. ಮನೆಯಲ್ಲಿ ಇಲ್ಲದಿದ್ರೂ ಕೂಡ ಜಲಮಂಡಳಿಯಿಂದ ದಂಡ ಹಾಕೋದು ಫಿಕ್ಸ್. ಕಾವೇರಿ ವಾಟರ್ ಕನೆಕ್ಷನ್ಗೆ ಅರ್ಜಿ ಸಲ್ಲಿಸಿದ್ದವರಿಗೆ ಶಾಕ್ ಎದುರಾಗಿದೆ. ಕಾವೇರಿ ನೀರು ದರ ಹೆಸರಲ್ಲಿ ಸಾವಿರಾರು ರೂಪಾಯಿ ದಂಡ ವಿಧಿಸಿದ್ದಾರೆ. ಮನೆಯಲ್ಲಿ ಇಲ್ಲದಿದ್ರೂ ಕೂಡ ಜಲಮಂಡಳಿಯಿಂದ ದಂಡ ಫಿಕ್ಸ್. ಕಾವೇರಿ ನೀರು ಸಂಪರ್ಕ ಪಡೆಯುವ ಪ್ರತಿ ಮನೆಗೆ ಫೈನ್ ಹಾಕಿದ್ದಾರೆ. ಇತರೆ ಚಾರ್ಜು ಅದು ಇದು ಅಂತ ಹೇಳಿ BWSSB ಇಂದ ಲಕ್ಷ ದಂಡ ವಸೂಲಿ ಮಾಡಲಾಗ್ತಾ ಇದೆ. ವಾಟರ್ ಬಿಲ್ನೊಂದಿಗೆ ಈ ಪೆನಾಲ್ಟಿ ಏನು ಬರುತ್ತೆ, ಆ ಪೆನಾಲ್ಟಿ ಹಣವನ್ನು ಕೂಡ ವಸೂಲಿ ಮಾಡ್ತಾ ಇದ್ದಾರೆ. ನೀರಿನ ಸಂಪರ್ಕ ಇಲ್ಲದಿರುವಂತಹ ಮನೆಗೂ ಕೂಡ 1 ಲಕ್ಷದವರೆಗೆ ದಂಡ ಹಾಕಿರೋದು ನಿಜಕ್ಕೂ ಆಶ್ಚರ್ಯದ ಸಂಗತಿ. ಹೊಸದಾಗಿ ನೀರಿನ ಸಂಪರ್ಕ ಪಡೆದವರಿಗೆ 2500 ರೂಪಾಯಿ ಪಾವತಿ ಮಾಡುವಂಥದ್ದು ಕಡ್ಡಾಯ. ಆದ್ರೆ ಮನೆ ನಿರ್ಮಾಣ ಹಂತದಲ್ಲಿದ್ರೂ ಕೂಡ BWSSBಗೆ ದಂಡ ಕಟ್ಟಲೇಬೇಕು. ಜಲಮಂಡಳಿಯ ಈ ನಿರ್ಧಾರದಿಂದ ಸದ್ಯ ಗ್ರಾಹಕರು ಶಾಕ್ಗೆ ಒಳಗಾಗಿದ್ದಾರೆ. ನೋಡಿ, ಸಹಜವಾಗಿ ಪೆನಾಲ್ಟಿ ಅಮೌಂಟ್ ಏನಿರುತ್ತೆ ಅದನ್ನು ಕೊಡಬೇಕು. ಅದರ ಜೊತೆಗೆ ವಾಟರ್ ಕನೆಕ್ಷನ್ ಇಲ್ಲದೆ ಇರುವಂತ ಮನೆಗಳಿಗೂ ಕೂಡ ಇವರು ಫೈನ್ ಹಾಕ್ತಾ ಇದ್ದಾರೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಗಮೇಶ್ ಮೇತ್ರೆ, ಲೈವ್ ಜಾಯ್ನ್ ಆಗಿದ್ದಾರೆ. ಸಂಗಮೇಶ್, ವಾಟರ್ ಕನೆಕ್ಷನ್ ಬೇಕು ಅಂತ ಅಪ್ಲಿಕೇಶನ್ ಹಾಕ್ದವರಿಗೂ ಶಾಕ್ ಆಗಿದೆಯಲ್ಲ, ಯಾಕಂತಂದ್ರೆ ವಾಟರ್ ಸಪ್ಲೈ ಇಲ್ಲ ಅಂತ ಅಂದ್ರೂ ಅಂತವರಿಗೂ ಫೈನ್ ಹಾಕ್ತಿದಾರಾ? ಏನಿದು ಮೋಸದ ಕತೆ ಅಂತ? ಎಸ್ ಪ್ರಭು, ಏನು BWSSB ಏನಿದೆ, ಸಾಮಾನ್ಯವಾಗಿ ಯಾರು ನೀರಿನ ಸಂಪರ್ಕವನ್ನು ಪಡಿತಾರೆ ಅವರಿಗೆ ಒಂದು ಫೀಸನ್ನು ಏನು ಚಾರ್ಜ್ ಮಾಡ್ತಾರೆ. ಆದರೆ ಕಳೆದ ಫೆಬ್ರವರಿ 2025ರಲ್ಲಿ ಒಂದು ಆದೇಶನ ಹೊರಡಿಸ್ತಾರೆ. ಯಾರು ಯಾವುದೇ ಕಾನೂನು ಮೊರೆ ಹೋಗದೆ ಏನು ಸಂಪರ್ಕವನ್ನು ಪಡಿತಾರೆ ಅವರಿಗೂ ಕೂಡ ತಿಂಗಳಿಗೆ 2500 ರೂಪಾಯಿಯನ್ನು ದಂಡ ವಿಧಿಸಬೇಕಂತಂದು ಪ್ರೋ ರೇಟಾ ಒಂದು ಪೆನಲ್ಟಿಯನ್ನು ಒಂದು ಆದೇಶ ಹೊರಡಿಸ್ತಾರೆ. ಆದರೆ ಈ ಆದೇಶಕ್ಕೂ ಕೂಡ ಏನು ಗ್ರಾಹಕರು ತಮ್ಮ ನೀರಿನ ಸಂಪರ್ಕಕ್ಕಾಗಿ ಏನು ಹಣವನ್ನು ಕಟ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಏನು ಯಾರಿಗೂ ನೀರಿನ ಸಂಪರ್ಕ ಇರುವುದಿಲ್ಲ ಅವರಿಗೂ ಕೂಡ ದಂಡ ವಿಧಿಸುವುದಕ್ಕೆ ಮುಂದಾಗಿದ್ದಾರಾ ಅಂತ ಒಂದು ಪ್ರಶ್ನೆಯನ್ನು ಮೂಡ್ತಾ ಇದೆ. ಯಾಕೆಂದರೆ ಸತತ 2 ಮನೆಗಳಿಗೆ ಏನು ಲಕ್ಷ ರೂಪಾಯಿಗಳನ್ನು ದಂಡ ವಿಧಿಸಿರುವ ದಾಖಲೆಯನ್ನು ಲಭ್ಯವಾಗಿರುವುದು ಜನರಿಗೆ ಜೊತೆಗೆ ಗ್ರಾಹಕರಿಗೂ ಶಾಕ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ನೀರಿನ ಸಂಪರ್ಕ ಇಲ್ಲದವರು ಕೂಡ ದಂಡ ಕಟ್ಟಬೇಕಾ ಅಂತ ಒಂದು ಪ್ರಶ್ನೆಯನ್ನು ಮೂಡ್ತಾ ಇದೆ. ಆದರೆ ಯಾರು ನೀರಿನ ಸಂಪರ್ಕಕ್ಕಾಗಿ ಏನು ಅರ್ಜಿಯನ್ನು ಸಲ್ಲಿಸ್ತಾರೆ ಅವರಿಗೂ ಕೂಡ ದಂಡವನ್ನು ಕಟ್ಟಬೇಕು ಅನ್ನೊಂದು ಪ್ರಶ್ನೆಯನ್ನು ಮೂಡ್ತಾ ಇದೆ. ಹೀಗಾಗಿ ಯಾರು ಈ ದಂಡವನ್ನು ನೋಡಿದ ತಕ್ಷಣ ಇಲ್ಲಿನ ಗ್ರಾಹಕರು ಅಂತೂ ಶಾಕ್ ಆಗಿರೋದು ಅಂತಲೇ ಹೇಳ್ಬೋದು. ಜೊತೆಗೆ ಈ ಏನಾಗಿದೆ ಘಟನೆಗೆ ಯಾಕಾಯಿತು ಅಂತ ಮುಂದಿನ ದಿನಗಳಲ್ಲಿ ಕಾನೂನು ಮೊರೆ ಹೋಗಬೇಕಾ ಅನ್ನೋ ಒಂದು ಪ್ರಶ್ನೆಯನ್ನು ಗ್ರಾಹಕರಲ್ಲಿ ಮೂಡ್ತಾ ಇದೆ ಪ್ರಭು. ಓಕೆ, ಥ್ಯಾಂಕ್ ಯು ಸಂಗಮೇಶ್.